ನ್ಯಾಯಸ್ಥಾಪಕರು ಅಧ್ಯಾಯ 2. ಯೆಹೋವನ ದೂತನು ಗಿಲ್ಗಾಲಿನಿಂದ ಬೋಕೀಮಿಗೆ ಬಂದು ಇಸ್ರಾಯೇಲ್ಯರಿಗೆ, ನಾನು ನಿಮ್ಮನ್ನು ಐಗುಪ್ತದಿಂದ ಬರಮಾಡಿ ನಿಮ್ಮ ಪಿತೃಗಳಿಗೆ ಪ್ರಮಾಣ ಮಾಡಿದ ದೇಶಕ್ಕೆ ಕರತಂದೆನು. ನಿಮ್ಮೊಡನೆ ಮಾಡಿಕೊಂಡ ಒಡಂಬಡಿಕೆಯನ್ನು ಎಂದೂ ಭಂಗಪಡಿಸುವುದಿಲ್ಲವೆಂದು ನಾನು ಮಾತುಕೊಟ್ಟಾಗ, ನೀವು ಈ ದೇಶದ ನಿವಾಸಿಗಳ ಸಂಗಡ ಒಡಂಬಡಿಕೆ ಮಾಡಿಕೊಳ್ಳಬಾರದು, ಅವರ ಯಜ್ಞವೇದಿಗಳನ್ನು ಕೆಡವಿ ಬಿಡಬೇಕು ಎಂದು ಆಜ್ಞಾಪಿಸಿದೆನು. ಆದರೆ ನೀವು ನನ್ನ ಮಾತನ್ನು ಕೇಳಲಿಲ್ಲ. ಹೀಗೆ ಯಾಕೆ ಮಾಡಿದಿರಿ? ನೀವು ಹೀಗೆ ಮಾಡುವುದಾದರೆ ನಾನು ಈ ದೇಶ ನಿವಾಸಿಗಳನ್ನು ನಿಮ್ಮೆದುರಿನಿಂದ ಓಡಿಸಿ ಬಿಡುವುದಿಲ್ಲ. ಅವರು ನಿಮ್ಮನ್ನು ಉಪದ್ರವಪಡಿಸುವರು, ಅವರ ದೇವತೆಗಳು ನಿಮಗೆ ಉರುಲಾಗುವವು ಎಂದು ಮೊದಲೇ ಹೇಳಿದನಲ್ಲ ಅಂದನು. ಯೆಹೋವನ ದೂತನು ಈ ಮಾತುಗಳನ್ನು ಹೇಳಿದಾಗ ಇಸ್ರಾಯೇಲ್ಯರೆಲ್ಲರೂ ಗಟ್ಟಿಯಾಗಿ ಅತ್ತರು ಮತ್ತು ಆ ಸ್ಥಳಕ್ಕೆ ಬೋಕೀಮ್ ಎಂಬ ಹೆಸರಿಟ್ಟು ಅಲ್ಲಿಯೇ ಯೆಹೋವನಿಗೋಸ್ಕರ ಯಜ್ಞ ಮಾಡಿದರು. ಯೆಹೋಶುವನು ಇಸ್ರಾಯೇಲ್ಯರನ್ನು ಕಳುಹಿಸಿದ ಮೇಲೆ ಅವರು ತಮ್ಮ ತಮ್ಮ ಪಾಲಿಗೆ ಬಂದ ಪ್ರದೇಶಗಳಿಗೆ ಹೋಗಿ ಅವುಗಳನ್ನು ಸ್ವತಂತ್ರಿಸಿಕೊಂಡರು. ಯೆಹೋಶುವನ ದಿನಗಳಲ್ಲಿಯೂ ಅವನ ಕಾಲದಿಂದ ಇನ್ನೂ ಜೀವಿಸುತ್ತಾ ಯೆಹೋವನು ಇಸ್ರಾಯೇಲ್ಯರಿಗೋಸ್ಕರ ನಡೆಸಿದ ಮಹತ್ಕಾರ್ಯಗಳಿಗೆ ಸಾಕ್ಷಿಗಳಾಗಿದ್ದ ಹಿರಿಯರ ದಿನಗಳಲ್ಲಿಯೂ ಇಸ್ರಾಯೇಲ್ಯರು ಯೆಹೋವನನ್ನು ಸೇವಿಸುತ್ತಿದ್ದರು. ಯೆಹೋವನ ಸೇವಕನಾದ ನೂನನ ಮಗ ಯೆಹೋಶುವನು 110 ವರ್ಷದವನಾಗಿ ಮರಣ ಹೊಂದಿದನು. ಅವನನ್ನು ಅವನ ಸ್ವಾಸ್ಥ್ಯ ಭೂಮಿಯಾದ ತಿಮ್ನತ್ ಹೆರೆಸ್ ಎಂಬಲ್ಲಿ ಸಮಾಧಿ ಮಾಡಿದರು. ಅದು ಎಫ್ರಾಯಿಂ ಪರ್ವತ ಪ್ರದೇಶದಲ್ಲಿರುವ ಗಾಷ್ ಬೆಟ್ಟದ ಉತ್ತರ ದಿಕ್ಕಿನಲ್ಲಿರುತ್ತದೆ. ಅವನ ಕಾಲದವರೆಲ್ಲರೂ ಪಿತೃಗಳ ಬಳಿಗೆ ಸೇರಿದ ಮೇಲೆ ಯೆಹೋವನನ್ನೂ ಆತನು ಇಸ್ರಾಯೇಲ್ಯರಿಗೋಸ್ಕರ ಮಾಡಿದ ಮಹತ್ಕಾರ್ಯಗಳನ್ನೂ ಅರಿಯದಿದ್ದ ಬೇರೊಂದು ಸಂತಾನವು ಹುಟ್ಟಿತು. ಈ ಇಸ್ರಾಯೇಲ್ಯರು ಬಾಳನ ಪ್ರತಿಮೆಗಳನ್ನು ಪೂಜಿಸಿ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಗಳಾದರು. ತಮ್ಮ ಪಿತೃಗಳನ್ನು ಐಗುಪ್ತದಿಂದ ಕರೆತಂದ ದೇವರಾದ ಯೆಹೋವನನ್ನು ಬಿಟ್ಟು ಅನ್ಯ ದೇವತೆಗಳನ್ನು, ಅಂದರೆ ತಮ್ಮ ಸುತ್ತಣ ಜನಾಂಗಗಳ ದೇವರುಗಳನ್ನು ಅವಲಂಬಿಸಿ ಅವುಗಳಿಗೆ ಅಡ್ಡಬಿದ್ದು ಯೆಹೋವನನ್ನು ರೇಗಿಸಿದರು. ಅವರು ಯೆಹೋವನನ್ನು ಬಿಟ್ಟು ಬಾಳ್ ಅಷ್ಟೋರೆತ್ ಎಂಬ ದೇವತೆಗಳನ್ನು ಪೂಜಿಸುವವರಾದದರಿಂದ ಯೆಹೋವನ ಕೋಪವು ಅವರ ಮೇಲೆ ಉರಿಯ ಹತ್ತಿತು. ಆತನು ಅವರನ್ನು ಸೂರೆ ಮಾಡುವವರ ಕೈಗೆ ಒಪ್ಪಿಸಲು ಅವರು ಅವರನ್ನು ಸೂರೆ ಮಾಡಿದರು. ಆತನು ಅವರನ್ನು ಸುತ್ತಣ ವೈರಿಗಳಿಗೆ ಮಾರಿಬಿಟ್ಟನು. ಅವರು ಆ ಶತ್ರುಗಳ ಮುಂದೆ ನಿಲ್ಲಲಾರದವರಾದರು. ಯೆಹೋವನು ತಾನು ಮೊದಲೇ ಆಣೆಯಿಟ್ಟು ಹೇಳಿದಂತೆ ಎಲ್ಲಿ ಹೋದರೂ ಆತನ ಕೈ ಅವರಿಗೆ ವಿರೋಧವಾಗಿಯೇ ಇತ್ತು. ಅವರಿಗೆ ಬಹು ಸಂಕಟವಾಯಿತು. ಆಗ ಯೆಹೋವನು ಅವರನ್ನು ಸೂರೆ ಮಾಡುವವರ ಕೈಯಿಂದ ತಪ್ಪಿಸುವುದಕ್ಕೋಸ್ಕರ ನ್ಯಾಯಸ್ಥಾಪಕರನ್ನು ಕಳುಹಿಸಿದರೂ ಇಸ್ರಾಯೇಲ್ಯರು ಅವರ ಮಾತನ್ನೂ ಕೇಳದೆ ಅನ್ಯ ದೇವತೆಗಳನ್ನು ಪೂಜಿಸಿ ಅವುಗಳಿಗೆ ಅಡ್ಡಬಿದ್ದು ದೇವದ್ರೋಹಿಗಳಾದರು. ಯೆಹೋವನ ಆಜ್ಞೆಗಳನ್ನು ಕೈಕೊಳ್ಳುತ್ತಿದ್ದ ತಮ್ಮ ಪಿತೃಗಳ ಮಾರ್ಗವನ್ನು ಬೇಗನೆ ಬಿಟ್ಟುಬಿಟ್ಟರು. ಅವರಂತೆ ನಡೆಯಲೇ ಇಲ್ಲ. ವೈರಿಗಳ ಹಿಂಸೆಯನ್ನು ತಾಳಲಾರದ ಇಸ್ರಾಯೇಲ್ಯರ ಗೋಳಾಟವನ್ನು ಯೆಹೋವನು ಕೇಳಿ ಕನಿಕರಪಟ್ಟು ನ್ಯಾಯಸ್ಥಾಪಕರನ್ನು ಎಬ್ಬಿಸಿ ಅವರ ಜೀವಮಾನವೆಲ್ಲ ಅವರ ಸಂಗಡ ಇದ್ದು ಅವರ ಮೂಲಕವಾಗಿ ಇಸ್ರಾಯೇಲ್ಯರನ್ನು ಶತ್ರುಗಳಿಂದ ಬಿಡಿಸಿದನು. ಅಂಥ ನ್ಯಾಯಸ್ಥಾಪಕರು ತೀರಿ ಹೋದ ನಂತರ ಇಸ್ರಾಯೇಲ್ಯರು ತಿರುಗಿಕೊಂಡು ತಮ್ಮ ಹಿರಿಯರಿಗಿಂತಲೂ ಭ್ರಷ್ಟರಾಗಿ ಅನ್ಯ ದೇವತೆಗಳನ್ನು ಅವಲಂಬಿಸಿ ಸೇವಿಸಿ ಅವುಗಳಿಗೆ ಅಡ್ಡಬಿದ್ದರು. ಅವರು ಈ ತಮ್ಮ ದುರ್ಮಾರ್ಗವನ್ನೂ ಮೊಂಡತನವನ್ನು ಬಿಡಲೇ ಇಲ್ಲ. ಆದದರಿಂದ ಯೆಹೋವನ ಕೋಪವು ಇಸ್ರಾಯೇಲ್ಯರ ಮೇಲೆ ಉರಿಯ ಹತ್ತಿತು. ಆತನು, ಈ ಜನರ ಪಿತೃಗಳಿಗೆ ನಾನು ಕೊಟ್ಟ ನಿಬಂಧನೆಯನ್ನು ಇವರು ಕೈಕೊಳ್ಳಲಿಲ್ಲ, ನನ್ನ ಮಾತಿಗೆ ಕಿವಿಗೊಡಲಿಲ್ಲ. ಹೀಗಿರುವುದರಿಂದ ಯೆಹೋಶುವನು ಸಾಯುವ ಮೊದಲು ಹೊರಡಿಸದೆ ಬಿಟ್ಟ ಜನಾಂಗಗಳಲ್ಲಿ ನಾನೂ ಒಂದನ್ನಾದರೂ ಹೊರಡಿಸುವುದಿಲ್ಲ. ಇವರು ತಮ್ಮ ಹಿರಿಯರಂತೆ ಜಾಗರೂಕತೆಯಿಂದ ಯೆಹೋವನಾದ ನನ್ನ ಮಾರ್ಗದಲ್ಲಿ ನಡೆಯುವರೋ ಇಲ್ಲವೋ ಎಂದು ಈ ಜನಾಂಗಗಳ ಮೂಲಕವಾಗಿ ಪರೀಕ್ಷಿಸುವೆನು ಅಂದನು. ಇದರಿಂದ ಯೆಹೋವನು ಯೆಹೋಶುವನ ಕೈಗೆ ಒಪ್ಪಿಸದೆ ಉಳಿಸಿದ್ದ ಜನಾಂಗಗಳನ್ನು ಬೇಗನೆ ಅಟ್ಟಿಬಿಡಲಿಲ್ಲ. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ವಂದಿಸಿ ಆಹ್ವಾನಿಸುತ್ತಿದ್ದೇವೆ. ಬನ್ನಿರಿ. ಇಂದಿನ ನಮ್ಮ ಅಧ್ಯಯನ ನ್ಯಾಯಸ್ಥಾಪಕರ ಗ್ರಂಥ 2ನೇ ಅಧ್ಯಾಯ, ದ ಬುಕ್ ಆಫ್ ಜಡ್ಜಸ್ ಚಾಪ್ಟರ್ 2.
ಮೊದಲನೇ ಅಧ್ಯಾಯದಲ್ಲಿ ನೋಡುವಾಗ ಯೆಹೋಶುವನ ಮರಣ ಹೊಂದಿದ ನಂತರ ಪ್ರಥಮ ಬಾರಿಯಾಗಿ ದೇವರು ಇಸ್ರಾಯೇಲರ ಜೊತೆಯಲ್ಲಿ ಅಥವಾ ಯೆಹೂದ್ಯರ ಜೊತೆಯಲ್ಲಿ ಮಾತನಾಡ್ತಿದ್ದಾನೆ. ಹೌದು, ಯೆಹೋಶುವನು ಒಬ್ಬ ನಾಯಕನನ್ನು ಬಿಟ್ಟು ಹೋಗಲಿಲ್ಲ, ಟ್ರೈನ್ ಮಾಡಿಲ್ಲ. ಮೋಶೆ ಯೆಹೋಶುವನನ್ನು ತರಬೇತುಗೊಳಿಸಿದನು. ಅದೇ ರೀತಿಯಾಗಿ ಯೆಹೋಶುವನು ಒಬ್ಬ ನಾಯಕನನ್ನು ಸಿದ್ಧ ಮಾಡಲಿಲ್ಲ. ಹೌದು, ಕಾಲೇಬನು ಇದ್ದನು. ಕಾಲೇಬನಿಗೂ ಕೂಡ ವಯಸ್ಸಾಗಿಬಿಟ್ಟಿತ್ತು, ಮುದುಕನಾಗಿದ್ದನು, 85 ವಯಸ್ಸು ಮೇಲೆ ದಾಟಿತ್ತು. ಆದರೆ ಅವನು ಸ್ವಲ್ಪ ಮಟ್ಟಿಗೆ ಕಾಲೇಬನು ತನ್ನ ಅಳಿಯನಾದ ಒತ್ನಿಯೇಲನನ್ನು, ಒಂದು ರೀತಿಯಿಂದ ಕಾಲೇಬನ ತಮ್ಮನು ಕೂಡ ಅವನನ್ನು ರೆಡಿ ಮಾಡಿದ್ದನು. ಆದರೆ ಯೆಹೋಶುವನು ನೇರವಾಗಿ ಡೈರೆಕ್ಟಾಗಿ ಯಾರನ್ನು ತರಬೇತಿ ಮಾಡಲಿಲ್ಲ. ಆದರೂ ಕೂಡ ಆಶ್ಚರ್ಯ ಏನಂತೇಳಿದರೆ, ಇಸ್ರಾಯೇಲರು ಯುದ್ಧ ಮಾಡಬೇಕಂತೇಳ್ಬಿಟ್ಟು, ಕಾನಾನ್ಯರ ಸಂಗಡ ಯುದ್ಧ ಮಾಡಬೇಕಂತೇಳ್ಬಿಟ್ಟು ಈ 9 ಕುಲದವರು, ಯಾಕೆ 9 ಕುಲದವರು ಅಂದರೆ ಕಾನಾನ್ ದೇಶ ಪ್ರವೇಶಿಸಿದಂಥವರು 9 ಕುಲದವರು. ಕಾನಾನ್ ದೇಶ ಸೇರಿದ ಮೇಲೆ 2 ಗೋತ್ರದವರು ಹಿಂದಿರುಗಿ ಮೋಶೆ ಕಾನಾನ್ ದೇಶ ಸೇರೋದಕ್ಕೆ ಮುಂಚಿತವಾಗಿಯೇ ಮೋಶೆ ಕೊಟ್ಟಂಥ ಯೋರ್ದನ್ ಆಚೆ ಇದ್ದಂಥ ಸ್ಥಳದಲ್ಲಿ ರೂಬೇನ್ಯರು, ಗಾದ್ಯರು, ಮನಸ್ಸೆ ಕುಲದ ಅರ್ಧ ಕುಲದವರು, ಈ 2 ಕುಲದವರು ಆಚೆ ದೂರದಲ್ಲಿದ್ದರು. ಇಲ್ಲಿ ಕಾನಾನ್ ದೇಶದಲ್ಲಿ 9 ಕುಲದವರು ಇದ್ದರು. ಇದ್ದಾಗ ಯೆಹೋಶುವನು ಮೃತಪಟ್ಟನು 110 ವಯಸ್ಸಿದ್ದಾಗ. ಅವನು ಮರಣ ಹೊಂದಿದ ನಂತರ ಮಹಾಯಾಜಕನಾದ ಎಲ್ಲಾಜಾರನು ಕೂಡ ಮರಣ ಹೊಂದಿದನು. ಹಾಗಿರುವಾಗ ಯಾರು ನಾಯಕತ್ವ ಎಂಬಂಥ ಒಂದು ಪ್ರಶ್ನೆ ಇತ್ತು. ಆದರೂ ಕೂಡ ದೇವರು ಇನ್ನೂ ತನ್ನ ಜನರನ್ನು ಪರಾಮರಿಸ್ತಿದ್ದನು, ನೋಡಿಕೊಳ್ತಾ ಇದ್ದನು, ನಡೆಸ್ತಾ ಇದ್ದನು, ಅವರಿಗೆ ಒದಗಿಸ್ತಾ ಇದ್ದನು, ಅವರೊಂದಿಗೆ ಮಾತನಾಡುತ್ತಾನೂ ಇದ್ದನು. ಒಂದು ಸಾರಿ ಇಸ್ರಾಯೇಲರು ಅಂದರೆ 9 ಕುಲದವರು ದೇವರನ್ನು ಕಾನಾನ್ಯರ ಸಂಗಡ ಯುದ್ಧ ಮಾಡಲಿಕ್ಕೆ ನಮ್ಮಲ್ಲಿ ಅಂದರೆ 9 ಕುಲದವರಲ್ಲಿ ಮೊದಲು ಯಾವ ಗೋತ್ರದವರು ಹೋಗಬೇಕು ಯುದ್ಧಕ್ಕೆ ಅಂತ ಕೇಳಿದಾಗ ತಕ್ಷಣ ದೇವರು ಯಹೂದ ಕುಲದವರು ಹೋಗಲಿ ಎಂಬುದಾಗಿ ಹೇಳ್ತಾರೆ. ಯಹೂದ ಕುಲದವರು ಏನು ಮಾಡಿದರು? ತಮ್ಮ ಜೊತೆಗೆ ಸಹಾಯಕ್ಕಾಗಿ ಇನ್ನೊಂದು ಗೋತ್ರದವ್ರನ್ನ ಕರ್ಕೊಂಡ್ರು. ಅವ್ರು ಯಾರಂದರೆ ಸಿಮಿಯೋನರನ್ನು ಕರ್ಕೊಂಡ್ರು. ಸಿಮಿಯೋನರನ್ನು ಕರ್ಕೊಂಡು ಯುದ್ಧಕ್ಕೆ ಹೋಗಿ ಗೆದ್ದು ಒಬ್ಬ ದೊಡ್ಡ ರಾಜನನ್ನು ಹಿಡ್ಕೊಂಡು ಬರ್ತಾರೆ. ಯಾಕಂದರೆ ಆ ದೊಡ್ಡ ರಾಜ 70 ರಾಜರನ್ನು ಕೊಂದಿರ್ತಾನೆ, ಅಥವಾ ಅವ್ರ ಮೇಲೆ ಗೆದ್ದಿರ್ತಾನೆ, ಅವ್ರ ಕೈಕಾಲು ಬೆರಳುಗಳನ್ನು ಕಡ್ದಿರ್ತಾನೆ, ಅವ್ರಿಗೆ ಭಾಳ ತೊಂದರೆ ಕೊಟ್ಟಿರ್ತಾನೆ. ಆ ರೀತಿಯಾಗಿದ್ದಂಥ ಒಬ್ಬ ಅರಸನನ್ನು ಹಿಡಿದು ದೊಡ್ಡ ಜಯ ಪಡ್ಕೊಂಡು ಬರ್ತಾರೆ ಯೆರೂಸಲೇಮಿನಲ್ಲಿ. ಆನಂತರ ಅರಸನ ಮೇಲೆ ಜಯ ಹೊಂದ್ತಾರೆ. ಅವನನ್ನು ಯೆರೂಸಲೇಮಿನಲ್ಲಿ ಮರಣ ಹೊಂದ್ತಾನೆ. ಯೆಹೂದ್ಯರಿಗೂ ಯೆರೂಸಲೇಮಿನಲ್ಲಿದ್ದಂಥ ಅನ್ಯರಿಗೂ ಯುದ್ಧವಾಗ್ತದೆ. ಆ ರೀತಿಯಾಗಿರುವಾಗ ಮೊದಲನೇ ಅಧ್ಯಾಯ ನ್ಯಾಯಸ್ಥಾಪಕರಲ್ಲಿ ಆಗಾಗ ಬರುವಂಥ ಒಂದು ಮಾತು ಏನಂತ ಹೇಳಿದರೆ, ಯೆಹೋವನವರ ಸಂಗಡ ಇದ್ದುದರಿಂದ ಎಂಬುದಾಗಿ ಅವರಿಗೆ ಜಯ ಸಿಕ್ಕಿತು. ಹೀಗಿರುವಾಗ ಅವರು ಮತ್ತೆ ಯಾರೂ ಇಲ್ಲದೆ ಹೋದುದರಿಂದ ಸ್ವಲ್ಪ ದೇವರಿಂದ ಹಿಂಜಾರಿ ಹೋಗುವಂಥ ಒಂದು ಸನ್ನಿವೇಶ. ಇಸ್ರಾಯೇಲರು ಅಥವಾ ಯೆಹೂದ್ಯರು ಅಥವಾ 9 ಗೋತ್ರದವರು ದೇವರು ಹೇಳಿದಂಥ ಕೆಲವು ಮಾತುಗಳನ್ನು ಸಡಲಿಸಿ ಅದನ್ನು ಕೈಕೊಂಡು ನಡೆಯದೆ ಹೋದುದರಿಂದ ದೇವರು ಈಗ ಮಾತನಾಡಿದೆ
ಯೆಹೋವನ ದೂತನು ಈ 9 ಗೋತ್ರದವರ ಜೊತೆಯಲ್ಲಿ, ಯೆಹೂದ್ಯರ ಜೊತೆಯಲ್ಲಿ ಅಥವಾ ಇಸ್ರಾಯೇಲರ ಜೊತೆಯಲ್ಲಿ ಮಾತಾಡಿಬಿಟ್ಟು, ನೀವು ಈ ದೇಶ ನಿವಾಸಿಗಳ ಸಂಗಡ ಒಡಂಬಡಿಕೆ ಮಾಡಿಕೊಳ್ಳಬಾರದು, ಹೀಗೆಲ್ಲ ನಾನು ಹೇಳಿದ್ನಲ್ಲ, ನನ್ನ ಮಾತು ನೀವು ಯಾಕೆ ಕೇಳಲಿಲ್ಲ? ಯಾಕೆ ನೀವು ಹೀಗೆ ಮಾಡಿದಿರಿ? ನೀವು ಹೀಗೆ ಮಾಡುವುದಾದರೆ ನಾನು ಈ ದೇಶ ನಿವಾಸಿಗಳನ್ನು ನಿಮ್ಮ ಎದುರಿನಿಂದ ಓಡಿಸಿ ಬಿಡುವುದಿಲ್ಲ. ನೀವು ಈ ವೈರಿಗಳ ಜೊತೆಯಲ್ಲಿ ನೀವು ಇಜ್ಜೋಡಾದರೆ, ಕಾಂಪ್ರಮೈಸ್ ಮಾಡಿಕೊಂಡ್ರೆ, ಅವರಂತೆ ನೀವು ಆದರೆ, ದೇವರನ್ನು ಬಿಟ್ಟರೆ, ಆಗ ವೈರಿಗಳನ್ನು ಹೊರಡಿಸಿಬಿಡುವುದಿಲ್ಲ, ವೈರಿಗಳ ಮೇಲೆ ಜಯ ಕೊಡುವುದಿಲ್ಲ ಎಂಬ ಮಾತನ್ನು ದೇವರು ಹೇಳಿದಾಗ, ದೇವರ ದೂತನು ಹೇಳಿದಾಗ ಇಸ್ರಾಯೇಲರ ಪ್ರತಿಕ್ರಿಯೆ ಒಳ್ಳೆಯದಾಗಿತ್ತು. ಯಾಕಂತೇಳಿದರೆ 4ನೇ ವಚನ, 2ನೇ ಅಧ್ಯಾಯ ನ್ಯಾಯಸ್ಥಾಪಕರು 4ನೇ ವಚನದಲ್ಲಿ ಈ ಮಾತುಗಳನ್ನು ಕೇಳಿದಾಗ ಇಸ್ರಾಯೇಲರೆಲ್ಲರೂ ಗಟ್ಟಿಯಾಗಿ ಹತ್ತುಬಿಟ್ರು ಮತ್ತು ಒಂದು ಒಳ್ಳೆ ಕೆಲಸನೂ ಮಾಡಿದರು. ಅದೇನಂತೇಳಿದರೆ, ಅಲ್ಲಿಯೇ ಯೆಹೋವನಿಗೋಸ್ಕರ ಯಜ್ಞ ಮಾಡಿದರು, ಒಂದು ಬಲಿಪೀಠ ಕಟ್ಟಿದರು, ಬಲಿ ಅರ್ಪಿಸಿದರು. ಮತ್ತು ಹೀಗಿರುವಾಗ ನ್ಯಾಯಸ್ಥಾಪಕರ ಒಂದು ವಿಷಯದಲ್ಲಿ ನಡೆದಂಥ ಇನ್ನೂ ಕೆಲವು ಘಟನೆಗಳನ್ನು ನಾವು ನೋಡಬಹುದು. ಅದೇನೆಂದರೆ, ಕೆಲವು ದಿವಸಗಳು, ಕೆಲವು ವರ್ಷಗಳು ಹಾಗೆಯೇ ಗತಿಸಿ ಹೋಗ್ತಾ ಇದ್ದವು. ಹೋದಾಗ ಏನಾಯ್ತಂದರೆ, ಯೆಹೋವನನ್ನು, ಆತನು ಇಸ್ರಾಯೇಲರಿಗೋಸ್ಕರ ಮಾಡಿದ ಮಹತ್ ಕಾರ್ಯಗಳನ್ನು ಅರಿಯದಿದ್ದ ಬೇರೊಂದು ಸಂತಾನವು ಹುಟ್ಟಿತು. ನ್ಯಾಯಸ್ಥಾಪಕರು 2ನೇ ಅಧ್ಯಾಯ 10ನೇ ವಚನ. ಮೋಶೆ ಕರ್ಕೊಂಡು ಬಂದಾಗ, ಐಗುಪ್ತ ದೇಶದಿಂದ ಕಾನಾನ್ ದೇಶದ ಬಾರ್ಡರ್ ತನಕ ಕರ್ಕೊಂಡು ಬಂದಾಗ ಏನಾಯಿತು? ಅರ್ಧ ದಾರಿಯಲ್ಲಿ ಆ ಹಳೆ ತಲೆಮಾರು, ಹಳೆ ಸಂತತಿಯವರು, ಸುಮಾರು 30 ಲಕ್ಷ ಇರ್ಬೋದು, ಅವರು ಸತ್ತು ಹೋದರು ಗೊಣಗುಟ್ಟಿದ್ದರಿಂದ, ದೇವರಿಗೆ ವಿರುದ್ಧವಾಗಿ ಗೊಣಗುಟ್ಟಿದ್ದರಿಂದ, ಅಪನಂಬಿಕೆ ನಿಮಿತ್ತವಾಗಿ ಮೊದಲನೇ ತಲೆಮಾರು ಅವರು ಸತ್ತು ಹೋದರು. ಹತ್ರ ಒಂದು ದಿನಕ್ಕೆ 300 ಶವ ಸಂಸ್ಕಾರಗಳು ಇದ್ದಿರ್ಬೋದು, ಒಂದು ದಿನಕ್ಕೆ 300 ಕೂಸುಗಳು ಹುಟ್ಟಿರ್ಬೋದು. ಅಂಥ ಒಂದು ದಿವಸಗಳಲ್ಲಿ 2ನೇ ಹೊಸ ತಲೆಮಾರು ಸಿದ್ಧರಾಗ್ತಾ ಬಂದರು. ಸುಮಾರು 30 ಲಕ್ಷ ಇರುವಂಥ ಹೊಸದಾದಂಥ ತಲೆಮಾರು, ಹೊಸ ಸಂತತಿಯವರು ಯೆಹೋಶುವನ ನಾಯಕತ್ವದಲ್ಲಿ ಕಾನಾನ್ ದೇಶ ಸೇರಿದರು. ಸೇರಿದ ಮೇಲೆ ಈಗ ಇನ್ನೊಂದು ಸಂತಾನವು ಸಿದ್ಧವಾಗಿಬಿಟ್ಟಿದೆ. ಅದು ದೇವರು ಯಾವ ರೀತಿಯಾಗಿ ಇಸ್ರಾಯೇಲರಿಗೋಸ್ಕರ ಮಾಡಿದ ಅದ್ಭುತಗಳನ್ನು, ಮಹತ್ ಕಾರ್ಯಗಳನ್ನು ಅರಿಯದಿದ್ದ ಬೇರೊಂದು ಸಂತಾನವು ಹುಟ್ಟಿತು. ಅವರು ಪೂರ್ತಿಯಾಗಿ ಬಾಳನ ಪ್ರತಿಮೆಗಳನ್ನು ಪೂಜಿಸಿ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಗಳಾದರು. ಆದ ಕಾರಣ ದೇವರನ್ನು ಅವರು ಬಿಟ್ಟುಬಿಟ್ರು. ಯೆಹೋವನನ್ನು ಬಿಟ್ಟು ಯೆಹೋವನನ್ನು ಅವರು ರೇಗಿಸಿದರು. ಆದ ಕಾರಣ ಯೆಹೋವನು ಅವರಿಗೆ ವಿರುದ್ಧವಾಗಿ, ಆತನ ಕೈ ಅವರಿಗೆ ವಿರುದ್ಧವಾಗಿಯೇ ಇತ್ತು. ಆಗ ಯೆಹೋವನು ಅವರನ್ನು ಸೂರೆ ಮಾಡುವವರ ಕೈಯಿಂದ ತಪ್ಪಿಸಬೇಕಂತ ಹೇಳ್ಬಿಟ್ಟು ನ್ಯಾಯಸ್ಥಾಪಕರನ್ನು ಕಳಿಸ್ತಾನೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಕೂಡ ಈ ಹೊಸ ತಲೆಮಾರು, ದೇವರನ್ನು ಅರಿಯದ ತಲೆಮಾರು, ದೇವರು ಮಾಡಿದ ಅದ್ಭುತಗಳನ್ನು ತಿಳಿಯದ ಒಂದು ಸಂತಾನವು, ವಿಗ್ರಹ ಆರಾಧನೆಗೆ ಅಂದರೆ ಬಾಳನ ಆ ಪ್ರತಿಮೆಗಳಿಗೆ ಪೂಜಿಸುವಂಥ ಹೊಸ ಒಂದು ಸಂತಾನದವರು, ಸಂತತಿಯವರು, ಅವರನ್ನು ಕೂಡ ಎಬ್ಬಿಸಬೇಕು, ಬಿಡಿಸಬೇಕಂತ ದೇವರು ಕರುಣಿಸಿ ನ್ಯಾಯಸ್ಥಾಪಕರನ್ನು ಕಳುಹಿಸಿದರೂ 2ನೇ ಅಧ್ಯಾಯ 17ನೇ ವಚನ, ನ್ಯಾಯಸ್ಥಾಪಕರು ಇಸ್ರಾಯೇಲರು
ಅವರ ಮಾತನ್ನು ಕೇಳದೆ ಅನ್ಯ ದೇವತೆಗಳನ್ನು ಪೂಜಿಸಿ ಅವುಗಳಿಗೆ ಅಡ್ಡಬಿದ್ದು ದೇವ ದ್ರೋಹಿಗಳಾದರು. ದೇವರಿಗಂತೂ ಕಾಪಾಡಲಿಕ್ಕೆ ಮನಸ್ಸುಂಟು, ಆದರೆ ಇವರಿಗೆ ಮನಸ್ಸಿರಲಿಲ್ಲ. ಆದ ಕಾರಣ ಯೆಹೋವನ ಆಜ್ಞೆಗಳನ್ನು ಅವರು ಕೈಕೊಳ್ಳುತ್ತಿದ್ದ ತಮ್ಮ ಪಿತೃಗಳ ಮಾರ್ಗವನ್ನು ಬೇಗನೆ ಬಿಟ್ಟುಬಿಟ್ರು. ದುಃಖ, ವಿಷಾದಕರವಾದದ್ದು. ಆದರೂ ವೈರಿಗಳನ್ನು ದೇವರು ಕಳಿಸಿದ್ದರಿಂದ ಈ ವೈರಿಗಳ ಹಿಂಸೆಯನ್ನು ತಾಳಲಾರದೆ ಇಸ್ರಾಯೇಲರು ಗೋಳಾಡ್ತಾರೆ. ಅವರ ಗೋಳಾಟವನ್ನು ಯೆಹೋವನು ಕೇಳಿ ಕನಿಕರಪಟ್ಟು ನ್ಯಾಯಸ್ಥಾಪಕರನ್ನು ಮತ್ತೆ ಎಬ್ಬಿಸಿ ಅವರ ಜೀವಮಾನವೆಲ್ಲ ಅವರ ಸಂಗಡ ಇದ್ದು ಅವರ ಮೂಲಕವಾಗಿ ಇಸ್ರಾಯೇಲರನ್ನು ಶತ್ರುಗಳಿಂದ ಬಿಡಿಸಿದರು. ದೇವರ ಕಾರ್ಯ ಏನಂತೇಳಿದರೆ, ಅವರು ತಿರುಗಿ ಬೀಳ್ತಾರೆ, ದೇವರನ್ನು ಬಿಟ್ಟುಬಿಡ್ತಾರೆ ಮತ್ತು ಅನ್ಯ ದೇವತೆಗಳನ್ನು ಅವರು ಪೂಜಿಸಿ ಸತ್ಯದೇವರನ್ನು ಬಿಟ್ಟಾಗ ದೇವರು ಅನ್ಯರ ಕೈಗೆ ಅವರನ್ನು ಒಪ್ಪಿಸ್ತಾನೆ, ವೈರಿಗಳ ಕೈಗೆ ಒಪ್ಪಿಸ್ತಾನೆ. ವೈರಿಗಳ ಕೈಗೆ ಒಪ್ಪಿಸಿದಾಗ ಆ ಒಂದು ಹಿಂಸೆ ತಾಳಲಾರದೆ ದೇವರಿಗೆ ಮೊರೆ ಇಟ್ಟಾಗ ದೇವರು ಅವರನ್ನು ಕರುಣಿಸಿ ಅವರಿಗೆ ನ್ಯಾಯಸ್ಥಾಪಕರನ್ನು ಕಳಿಸಿ ಶತ್ರುಗಳಿಂದ ಇಸ್ರಾಯೇಲರನ್ನು ಬಿಡಿಸಿ ಅವರಿಗೆ ಜಯ ಕೊಡ್ತಾರೆ. ಆದರೆ ಅಂಥ ನ್ಯಾಯಸ್ಥಾಪಕರು ತೀರಿ ಹೋದ ನಂತರ ಮತ್ತೆ ಅವರು ಏನು ಮಾಡ್ತಾರೆ, ತಮ್ಮ ಹಿರಿಯರಿಗಿಂತಲೂ ಇನ್ನಷ್ಟು ಭ್ರಷ್ಟರಾಗ್ತಾರೆ. ದುರ್ಮಾರ್ಗತನ, ಮೊಂಡತನ ಈ ರೀತಿಯಾಗಿರುವಂಥದ್ದು ಅವರ ಜೀವನದಲ್ಲಿ ನಡೀತಾ ಹೋಗ್ತಾ ಇದ್ದಾರೆ. ಕೆಲವು ಸಾರಿ ಒಂದು ಸಂಗತಿ ಇದರಿಂದ ನಾವು ಕಲಿಯುವಂಥದ್ದು, ನ್ಯಾಯಸ್ಥಾಪಕರ ಜೀವಮಾನದಲ್ಲೆಲ್ಲ, ಅಂದರೆ ಒಬ್ಬ ನ್ಯಾಯಸ್ಥಾಪಕನು, ಒಬ್ಬ ನೀತಿವಂತನು, ಒಬ್ಬ ಭಕ್ತಿವಂತನು ಇರುವಾಗ ಅವನ ಜೀವಮಾನ ಕಾಲದಲ್ಲಿ ಎಷ್ಟು ಮಹತ್ವ ಇದೆ ನೋಡ್ರಿ, ಎಷ್ಟು ಶಕ್ತಿ ಇದೆ. ದೇವರು ಆ ನ್ಯಾಯಸ್ಥಾಪಕನ ಮುಖಾಂತರವಾಗಿ ಇಸ್ರಾಯೇಲರ ಸಂಗಡ ಇದ್ದು ಅವರ ಮೂಲಕವಾಗಿ ಇಸ್ರಾಯೇಲರನ್ನು ಶತ್ರುಗಳಿಂದ ಬಿಡಿಸುವಂಥದ್ದು. ಅಂದರೆ ನ್ಯಾಯಸ್ಥಾಪಕನ ಜೊತೆಗಿದ್ದು ನ್ಯಾಯಸ್ಥಾಪಕರ ಮುಖಾಂತರವಾಗಿ ಇಸ್ರಾಯೇಲರಿಗೆ ಒಂದು ಜಯವನ್ನು ಕೊಡುವಂಥ ಒಂದು ಶಕ್ತಿ ಒಬ್ಬ ವ್ಯಕ್ತಿಯ ಮುಖಾಂತರ ಆಗುವಂಥದ್ದನ್ನು ನಾವು ನೋಡ್ತೇವೆ. ಹಾಗಾದರೆ ಒಬ್ಬ ವ್ಯಕ್ತಿಯ ಒಂದು ಮಹತ್ವ ಎಷ್ಟಿದೆ? ಒಂದು ವಾಕ್ಯ ನನಗೆ ನೆನಪಿಗೆ ಬರ್ತಾ ಇದೆ. ಅದು ಯೆಹೆಜ್ಕೇಲ್ ಗ್ರಂಥದಲ್ಲಿ ಇರುವಂಥ ಒಂದು ವಾಕ್ಯ. ಅದರಲ್ಲಿ ಒಬ್ಬ ವ್ಯಕ್ತಿಯ ಮಹತ್ವ ಎಷ್ಟು ಎಂಬುದಾಗಿ ನಾವು ತಿಳ್ಕೊಳ್ಬೋದು. ಯೆಹೆಜ್ಕೇಲ್ ಗ್ರಂಥ 22ನೇ ಅಧ್ಯಾಯದ ಮತ್ತು 30ನೇ ವಚನದಲ್ಲಿ, ಪೌಳಿಯ ಗೋಡೆಯ ಒಡಕಿನಲ್ಲಿ ನಿಲ್ಲುವುದಕ್ಕೂ ಗೋಡೆಯನ್ನು ಗಟ್ಟಿ ಮಾಡುವುದಕ್ಕೂ ತಕ್ಕವನನ್ನು ನಾನು ಹುಡುಕಲು ಯಾರೂ ಸಿಕ್ಕಲಿಲ್ಲ. ಒಬ್ಬ ವ್ಯಕ್ತಿಯನ್ನು ದೇವರು ಹುಡುಕಿದ್ನಂತೆ, ಆದರೆ ಯಾರೂ ಸಿಕ್ಕಲಿಲ್ಲ ಅಂತ ಹೇಳ್ಬಿಟ್ಟು. ಲಕ್ಷಾಂತರ ಜನರಲ್ಲಿ ಒಬ್ಬರನ್ನು ದೇವರು ಹುಡುಕ್ತಿದ್ದಾನೆ, ಯಾರೂ ಸಿಕ್ಕಲಿಲ್ಲ. ಆದ ಕಾರಣ ನಾನು ನನ್ನ ಕೋಪವನ್ನು ಅವರ ಮೇಲೆ ಸುರಿಸಿ ನನ್ನ ರೋಷಾಗ್ನಿಯಿಂದ ಅವರನ್ನು ಧ್ವಂಸ ಮಾಡಿ ಅವರ ದುರ್ನಡತೆಯನ್ನು ಅವರ ತಲೆಗೆ ಕಟ್ಟಿದ್ದೇನೆ. ಇದು ಕರ್ತನಾದ ಯೆಹೋವನ ನುಡಿ. ಯಾವಾಗ ದೇವರಿಗೆ ಆ ಒಬ್ಬ ವ್ಯಕ್ತಿ ಸಿಗೋದಿಲ್ಲವೋ ಆಗ ದೇವಜನರ ಭವಿಷ್ಯ ಕತ್ತಲೆಯಾಗಿದೆ. ಆದ ಕಾರಣ ನಾವುಗಳು ಆ ಒಬ್ಬ ವ್ಯಕ್ತಿಯಾಗಿ ದೇವರಿಗೆ ಲಭ್ಯ ವ್ಯಕ್ತಿಯಾಗಿ ಇರುವಂತೆ ದೇವರು ನಮಗೆ ಸಹಾಯ ಮಾಡಲಿ. ನ್ಯಾಯಸ್ಥಾಪಕರು ಅವರ ಕಾಲದಲ್ಲಿ ಕೂಡ ಒಬ್ಬ ನ್ಯಾಯಸ್ಥಾಪಕರಿದ್ದಾಗ ಅವರ ಒಂದು ಪ್ರಭಾವ ಕೆಲವು ವರ್ಷಗಳು, ಎಷ್ಟೋ ದಿನಗಳು ಅದು ಮುಂದುವರಿಯುವಂಥ ಒಂದು ಸಂಗತಿಯನ್ನು ನೋಡಬಹುದು. ಆದರೆ ಮತ್ತೆ ನ್ಯಾಯಸ್ಥಾಪಕರು ನಂತರ ಏನಾಗ್ತಿದೆ, ಈ ದುರ್ಮಾರ್ಗತನವನ್ನು, ಮೊಂಡತನವನ್ನು ದೇವಜನರು ಕೈಕೊಂಡು ನಡೆಯೋದರಿಂದ ದೇವರೇನು ಮಾಡ್ತಾರೆ, ಇವರು ತಮ್ಮ ಹಿರಿಯರಂತೆ
ಜಾಗರೂಕತೆಯಿಂದ ಯೆಹೋವನಾದ ನನ್ನ ಮಾರ್ಗದಲ್ಲಿ ನಡೆಯುವರೋ ಇಲ್ಲವೋ ಎಂದು ಈ ಜನಾಂಗಗಳ ಮೂಲಕವಾಗಿ ಪರೀಕ್ಷಿಸುವೇನು ಅಂದುಕೊಂಡ್ರು. ದೇವರು ಈಗೇನು ಮಾಡ್ತಾರೆ, ಸರಿ ಇವರಿಗೆ ಒಂದು ಟೆಸ್ಟ್. ಈಗ ಹೊಸ ತಲೆಮಾರು, ಹೊಸ ಸಂತತಿ. ಎಂಥ ಸಂತತಿ ಅವರು? ಈ ದೇವರು ಇಸ್ರಾಯೇಲರಿಗೋಸ್ಕರ ಮಾಡಿದ ಮಹತ್ ಕಾರ್ಯಗಳನ್ನು ಅರಿಯದಿದ್ದ ಬೇರೊಂದು ಸಂತಾನ ಬಂತಲ್ವ, ಆದ ಕಾರಣ ಅವರನ್ನು ಪರೀಕ್ಷಿಸುವಂತೆ ದೇವರು ಏನು ಮಾಡ್ತಾರೆ, ಈ ಜನಾಂಗಗಳ ಮೂಲಕವಾಗಿಯೇ ಪರೀಕ್ಷಿಸುವೇನು. ಕೆಲವು ಸಾರಿ ನಮಗೆ ವಿರುದ್ಧವಾಗಿರ್ತಾರೆ, ಅವ್ರ ಮೂಲಕವಾಗಿ ನಮಗೊಂದು ಪರೀಕ್ಷೆ ಬರ್ತದಂತೆ. ಇಲ್ಲಿ ಕೂಡ ಇಸ್ರಾಯೇಲರಿಗೆ ಅವರ ವೈರಿಗಳ ಮುಖಾಂತರವಾಗಿ ದೇವರು ಪರೀಕ್ಷಿಸುವೇನೋ ಅಂದನು. ಇದರಿಂದ ಯೆಹೋವನು ಯೆಹೋಶುವನ ಕೈಗೆ ಒಪ್ಪಿಸದೆ ಉಳಿಸಿದ್ದ ಜನಾಂಗಗಳನ್ನು ಬೇಗನೆ ಅಟ್ಟಿ ಬಿಡಲಿಲ್ಲ. ದೇವರು ಬೇಗನೆ ಅಟ್ಟಿ ಬಿಡಲಿಕ್ಕೆ ಶಕ್ತನಾಗಿದ್ದಾನೆ. ಬೇಗನೆ ವೈರಿಗಳನ್ನು ಅಟ್ಟಿ ಬಿಡುವುದಕ್ಕೆ ಶಕ್ತನಾಗಿದ್ದಾನೆ. ದೇವರಿಗೆ ವೈರಿಗಳನ್ನು ದೇವಜನರಿಂದ ಅಟ್ಟಿ ಬಿಡುವುದಕ್ಕೆ ಗೊತ್ತಿದೆ. ಆದರೂ ಕೂಡ ಯಾಕೆ ಮಾಡಲಿಲ್ಲ ಅಂತ ಹೇಳಿದ್ರೆ, ಪರೀಕ್ಷಿಸುವುದಕ್ಕಾಗಿ. ದೇವರು ದೇವಜನರನ್ನು ಪರೀಕ್ಷಿಸುವ ದೇವರಾಗಿದ್ದಾನೆ. ಯೆರೆಮೀಯನು ಕೂಡ ಇದರ ವಿಷಯದಲ್ಲಿ ಹೇಳುವಾಗ, ನೀನು ಶಿಷ್ಟರನ್ನು ಪರೀಕ್ಷಿಸುವ ದೇವರಾಗಿದ್ದಿ ಎಂಬುದಾಗಿ. ಆದ ಕಾರಣ ನ್ಯಾಯಸ್ಥಾಪಕರ ಕಾಲದಲ್ಲಿ ನಡೆದಂಥ ಒಂದು ಚಕ್ರ, ಒಂದು ಸೈಕಲ್ ನಾವು ನೋಡ್ತಿರ್ತೇವೆ. ಅವರು ದೇವರಿಗಾಗಿ ಜೀವಿಸ್ತಾರೆ. ನ್ಯಾಯಸ್ಥಾಪಕರಿದ್ದಾಗ, ನ್ಯಾಯಸ್ಥಾಪಕರ ಮರಣಾನಂತರ ಮತ್ತೆ ಅವರು ದೇವರಿಂದ ದೂರ ಹೋಗ್ತಾರೆ. ವೈರಿಗಳಿಗೆ ಕೈಗೆ ಅವರು ಸಿಕ್ಕಿ ಬೀಳ್ತಾರೆ. ವೈರಿಗಳು ಅವರನ್ನು ಬಾಧಿಸುವಾಗ ಭಾಳ ವರ್ಷಗಳ ನಂತರ ಅವರು ನೊಂದು ದೇವರಿಗೆ ಮೊರೆ ಇಡ್ತಾರೆ. ದೇವರು ಕನಿಕರಪಟ್ಟು ಒಬ್ಬ ನ್ಯಾಯಸ್ಥಾಪಕನನ್ನು ಕಳಿಸಿಕೊಟ್ಟ ಮೇಲೆ ಅವರು ಮತ್ತೆ ಸಮಾಧಾನದಿಂದ ಕೆಲವು ವರ್ಷಗಳಿರ್ತಾರೆ. ಈ ರೀತಿಯಾಗಿ ನಾವು ನೋಡ್ತೇವೆ. 2ನೇ ಅಧ್ಯಾಯ ನ್ಯಾಯಸ್ಥಾಪಕರ ಗ್ರಂಥದಿಂದ ನಾವು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ದೇವ್ರ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 2. And an angel of the Lord came up from Gilgal to Bochim, and said, I made you to go up out of Egypt, and have brought you unto the land which I sware unto your fathers. And I said, I will never break my covenant with you, and ye shall make no league with the inhabitants of this land. Ye shall throw down their altars. But ye have not obeyed my voice. Why have ye done this? Wherefore I also said, I will not drive them out from before you, but they shall be as thorns in your sides, and their God shall be a snare unto you. And it came to pass, when the angel of the Lord spake these words unto all the children of Israel, that the people lifted up their voice and wept. And they called the name of that place Bochim, and they sacrificed there unto the Lord. And when Joshua had let the people go, the children of Israel went every man unto his inheritance to possess the land. And the people served the Lord all the days of Joshua, and all the days of the elders that outlived Joshua, who had seen all the great works of the Lord that he did for Israel. And Joshua, the son of Nun, the servant of the Lord, died, being 110 years old. And they buried him in the border of his inheritance in Timnath-Heres, in the mount of Ephraim, on the north side of the hill Gaash. And also all that generation were gathered unto their fathers. And there arose another generation after them, which knew not the Lord, nor yet the works which he had done for Israel. And the children of Israel did evil in the sight of the Lord, and served Baalim. And they forsook the Lord God of their fathers, which brought them out of the land of Egypt, and followed other gods, of the gods of the people that were around about them, and bowed themselves unto them, and provoked the Lord to anger. And they forsook the Lord, and served Baal and Ashtaroth.
And the anger of the Lord was hot against Israel, and he delivered them into the hands of spoilers that spoiled them, and he sold them into the hands of their enemies round about, so that they could not any longer stand before their enemies. Whithersoever they went out, the hand of the Lord was against them for evil, as the Lord had said, and as the Lord had sworn unto them, and they were greatly distressed. Nevertheless the Lord raised up judges, which delivered them out of the hand of those that spoiled them. And yet they would not hearken unto their judges, but they went a-whoring after other gods, and bowed themselves unto them. They turned quickly out of the way which their fathers walked in, obeying the commandments of the Lord, but they did not so. And when the Lord raised them up judges, then the Lord was with the judge, and delivered them out of the hand of their enemies all the days of the judge. For it repented the Lord because of their groanings by reason of them that oppressed them and vexed them. And it came to pass, when the judge was dead, that they returned and corrupted themselves more than their fathers, in following other gods to serve them, and to bow down unto them. They ceased not from their own doings, not from their stubborn way. And the anger of the Lord was hot against Israel, and he said, Because that this people hath transgressed my covenant which I commanded their fathers, and have not hearkened unto my voice, I also will not henceforth drive out from before them of the nations which Joshua left when he died, that through them I may prove Israel, whether they will keep the way of the Lord to walk therein, as their fathers did keep it, or not. Therefore the Lord left those nations without driving them out hastily, neither delivered he them into the hand of Joshua.